ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಅಳಿಯ ಶ್ರೇಯಾನ್ಸ್ ಹಾಗೂ ಸಿಸ್ಟರ್ ಮಕ್ಕಳು ಸಾನ್ವಿ ಮತ್ತು ಸೌಖ್ಯ ಹಾರ್ವೆಸ್ಟ್ ಮಾಡಬೇಕು ಅಂತ ಬೆಳಗ್ಗೆನೇ ಬೇಗ ಎದ್ದು ಮುಖ ತೊಳೆದು ಓಡಿ ಬಂದಿದ್ದಾರೆ ಟೆರೆಸ್ಗೆ. ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳಿ ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀವಿ. ಏನೂ ಇಲ್ಲ, ಆ್ಯಕ್ಚುಲಿ ಹಾರ್ವೆಸ್ಟ್ ಮಾಡಲಿಕ್ಕೆ ಬೀನ್ಸ್ ಒಂದಿತ್ತು ಅಷ್ಟೇ. ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿ ಖುಷಿಯಾಗಿದ್ದಾರೆ. ಎಲ್ಲ ಗಿಡಗಳ ಟೂರ್ ಮಾಡಿಸ್ತೀನಿ, ತೋರಿಸ್ತೀನಿ ಅಂತ ಹೇಳಿ. ಮಳೆ ಹೆಚ್ಚಿರೋದ್ರಿಂದ ಬೆಳಗ್ಗೆ ಬಿಡು ಕೊಟ್ಟಿತ್ತು ಸ್ವಲ್ಪ. ಅಷ್ಟರಲ್ಲೇ ಒಂದು ಪುಟ್ಟ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಮೇಲ್ಗಡೆ ಬಂದಿದ್ದೀವಿ ಟೆರೆಸ್ಗೆ. ಚಳ್ಳವರೆಕಾಯಿ ಬಿಟ್ಟಿದೆ. ಇದು ಅದಾಗೆ ಗೊಬ್ಬರದಲ್ಲಿ ಬಂದಿದೆಯೋ ಬೇರೆ ಬೀಜ ಅಂತ ನಾನು ಕನ್ಫ್ಯೂಸ್ ಆಗಿಬಿಟ್ಟು ಹಾಕಿದ್ದೀನೋ ಗೊತ್ತಾಗ್ತಾ ಇಲ್ಲ ನನಗೆ. ಇದು ನಾನು ವಿಂಗ್ಡ್ ಬೀನ್ಸ್ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗಲ್ಲಿ ಎಲೆಗಳು ಅದರ ಹಾಗೆ ಇತ್ತು, ಸೊ ಹಾಗಾಗಿ ನಾನು ಕನ್ಫ್ಯೂಸ್ ಆದೆ. ಇದು ಆ್ಯಕ್ಚುಲಿ ಚಳ್ಳವರೆ, ಬೇರೆ ಬೀಜಗಳಿಲ್ಲ ನನ್ನ ಹತ್ರ. ಹಾಗಾಗಿ ಇದರಲ್ಲೇ ಯಾವುದಾದ್ರೂ ಸೀಡ್ಸ್ಗೆ ಬಿಟ್ಬಿಟ್ಟು ಹಾಕ್ಕೊಳ್ಬೇಕು. ಇನ್ನೊಂದೆರಡು ಬಳ್ಳಿ ಮಾಡ್ಕೋಬೇಕು ಅದರದ್ದು. ಇದು ಸಾಸಿವೆ ಗಿಡ. ನಾನು ಮೊದಲೇ ಹೇಳ್ದಂಗೆ ಅದು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದ್ರ ಜೊತೆನೇ ಬಿದ್ದು ಹುಟ್ಟಿರೋದಿದು. ಜವಳೆಕಾಯಿ, ಸಣ್ಣದಾಗಿರೋಂಥ ಬೆಂಡೆ ಎಲ್ಲ ಇದೆ ಸ್ವಲ್ಪ ಸ್ವಲ್ಪ. ಇನ್ನೊಂದು ವಾರಕ್ಕೆ ಹಾರ್ವೆಸ್ಟಿಗೆ ಬರುತ್ತೆ ಒಂದು ಸ್ವಲ್ಪ ಬೆಂಡೆ, ಜವಳೆಕಾಯಿ ಮತ್ತು ಟೊಮೆಟೊ. ಬೀನ್ಸ್ ಇದೆ ಇವತ್ತಿಗೆ ಒಂದು ಸ್ವಲ್ಪ, ಒಂದು 1/4 kg ಅಷ್ಟಿರಬಹುದು. ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ ಹಾರ್ವೆಸ್ಟ್ ಮಾಡೋದ್ರಲ್ಲಿ. ಏನೂ ಇಲ್ಲ ಅಂತ ಹೇಳಿದೆ, ಆದರೂ ಅವ್ರ ಖುಷಿ ಏನಕ್ಕೆ ನಾವು ಕಡಿಮೆ ಮಾಡೋದು. ಮಾಡಲಿ, ಇರೋದನ್ನೇ ಮಾಡಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. 3 ಗಿಡ ಇದೆ ಬೀನ್ಸ್ಗೆ, 3 ಜನ ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಬದನೆಕಾಯಿ ಗಿಡಗಳೆಲ್ಲ ಹೆಚ್ಚು ಹೂಗಳನ್ನ ಕೊಡ್ತಾ ಇದೆ. ನೆಕ್ಸ್ಟ್ ಹಾರ್ವೆಸ್ಟ್ ಇನ್ನೊಂದು ತಿಂಗಳು ಅಥವಾ ಅಷ್ಟರಲ್ಲಿ ಬದನೆಕಾಯ್ದು ಕೂಡ ಹಾರ್ವೆಸ್ಟ್ ಮಾಡಬಹುದು ಅಂತ ಅನ್ಕೋತೀನಿ. ನೋಡೋಣ ಅದು ಎಷ್ಟು ದಿನ ಟೈಮ್ ತೊಗೊಳೋದಕ್ಕೆ ಕಾಯಾಗಿ ಹಾರ್ವೆಸ್ಟ್ ಮಾಡೋ ಲೆವೆಲ್ಗೆ. ನನ್ನ ಫೇವ್ರೆಟ್ ತರಕಾರಿ ಅದು ಬದನೆಕಾಯಿ. ವೆಯ್ಟ್ ಮಾಡ್ತಾಯಿದ್ದೀನಿ ತುಂಬಾ. ಯಾವ ಕಲರಿನ ಬದನೆಕಾಯಿ ಇದೆ ಅದು ನನಗೆ ಗೊತ್ತಿಲ್ಲ. ನಮ್ಮ ಭಾವ ಸೀಡ್ಸ್ ಕೊಟ್ಟಿದ್ದರಿಂದ ಅದರಲ್ಲಿ ಅದನ್ನು ಹಾಗೆ ಹಾಕಿದ್ವಿ ನಾವು. ಈ ಬೀನ್ಸ್ ಗಿಡನ ಸ್ವಲ್ಪ ನಾನು ತೆಗೆದುಬಿಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಒಂದ್ಸಲಿ ಚೆಂದ ಕೊಡುತ್ತೆ ಫಸ್ಟ್ ಟೈಮ್ಗೆ, ನಂತರಕ್ಕೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. 3ನೇ ಸಲಿಗೆ ಎಲ್ಲೋ ಒಂದೊಂದು ಇರುತ್ತೆ. ಅದೇ ಜಾಗದಲ್ಲಿ ಬೇರೆ ಏನಾದರೂ ಗಿಡನ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಪೆಸ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಗಿಡಗಳಿಗೆ. ಎಲೆಗಳಲ್ಲೆಲ್ಲ ಪೆಸ್ಟ್ ಮೊಟ್ಟೆ ಇಟ್ಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ, ಹಾಗಾಗಿ ತೆಗೆದುಬಿಟ್ಟೆ. ಈಗ ಸ್ವಲ್ಪ ಬೀನ್ಸ್ ಬಲ್ತಿದೆ. ಇದಕ್ಕೂ ಮುಂಚೆ ಎಳೆದಿತ್ತು ಅಂದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅದು. ಟೊಮೆಟೊ ಇನ್ನೂ ಸ್ವಲ್ಪ ಹಣ್ಣಾಗಲಿ, ಇನ್ನೊಂದು 4-5 ದಿನದ ನಂತರಕ್ಕೆ ಹಣ್ಣಾಗುತ್ತೆ ಚೆನ್ನಾಗಿ. ಯಾವ್ಯಾವ್ದು ಹಣ್ಣಾಗಿದೆಯೋ ಅದನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ಇರೋದನ್ನೆಲ್ಲ ಹಾಗೆ ಬಿಡೋಣ ಅಂತ. ನೋಡಿ, ಜವಳೆಕಾಯಿ ಬರ್ತಾಯಿದೆ. ಇನ್ನೊಂದು ವಾರ ಅಷ್ಟೊತ್ತಿಗೆ ಈ 2 ಗಿಡದ್ದು ರೆಡಿಯಾಗಿರುತ್ತೆ. ಇದರಲ್ಲಿ ಬೀನ್ಸ್ ಇದೆ. ಸಾನ್ವಿ ಒಂದೊಂದನ್ನೇ ಅದಕ್ಕೆ ನೋವಾಗ್ತಿರೋ ಹಾಗೆ ಕಿತ್ತಾ ಇದ್ದಾಳೆ ಬೀನ್ಸ್ನ. ಒಂದೊಂದೇ ಹುಡುಕಿ ಹುಷಾರಾಗಿ ತೆಗಿತಾ ಇದ್ದಾಳೆ. ಆಲ್ರೆಡಿ ಸೌಖ್ಯನ ಕೈ ತುಂಬ ಬೀನ್ಸ್ ಆಗಿಬಿಟ್ಟಿತ್ತು. ನಾವು ಯಾವುದು ಟ್ರೇ ತರದೇ ಇರೋದ್ರಿಂದ ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಸೌಖ್ಯ.
ತೋರಿಸ್ತಾ ಇದ್ದಾಳೆ, ಅಲ್ಲಿದೆ ಇಲ್ಲಿದೆ, ಅದನ್ನು ಕಿತ್ತು ಇದನ್ನು ಕಿತ್ತು ಅಂತ ಹೇಳಿ ಸೌಖ್ಯನೇ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ಮಕ್ಕಳು ಖುಷಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದು ನನಗೆ ಇನ್ನೂ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಆದ್ದರಿಂದ ನಾನು ಕರ್ಬೇವು ಕೂಡ ಚೆನ್ನಾಗಿ ಬರ್ತಾ ಇದೆ. ಟೊಮೆಟೊ ಕಾಯಿ ಇದೆ, ಇನ್ನೂ ಸ್ವಲ್ಪ ದಿನ ಬೇಕದು ಹಣ್ಣಾಗಲಿಕ್ಕೆ. ಹ್ಯಾಂಡ್ಫುಲ್ ಆಫ್ ಆರ್ಗ್ಯಾನಿಕ್ ಬೀನ್ಸ್ ರೆಡಿಯಾಗಿದೆ. ನೋಡಿದ್ರಲ್ಲ, ಇವತ್ತಿನ ನಮ್ಮ ಹಾರ್ವೆಸ್ಟ್ ಬೀನ್ಸ್ ಆಗಿತ್ತು. ಮತ್ತೆ ನಂತರ ವಿಡಿಯೋದಲ್ಲಿ ಬೇರೆ ಹೊಸದಾಗಿ ಹಾರ್ವೆಸ್ಟ್ ಮಾಡ್ತಾ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.